ಇಂಟರ್ನೆಟ್ ಅಂತ ಕಾಯ್ದು ಸೋಡ ಸಿಕ್ಕಿತ್ತು ಅದು ಹಾಕಿ ಅಂತ ನಂಗೆ ಡೌಟ್ ಹಾಕಿದ ಮೇಲೆ ಡೌಟ್ ದೇವರ ಹತ್ರ ಒಂದು ಪ್ರಾರ್ಥನೆ ಚೆನ್ನಾಗಿ ಬರ್ಲಿ ಅಂತ. ಯಾಕಂದ್ರೆ ತಮಾಷೆ ಮಾಡೋರು ಕಾಯ್ಕೊಂಡಿದ್ದಾರೆ ತಮಾಷೆ ಮಾಡ್ಲಿಕ್ಕೆ. ಇದು ರಿಸಲ್ಟ್ ಬಂದಿದೆ. ಹಲೋ ಹಾಯ್ ಹಾಯ್ ಮಾಡ್ರಿ. ನೀನ್ ಮಾಡ ಹಾಯ್ ಮಾಡ ಆಡಿಯನ್ಸ್ ಹಾಯ್. ಈಗ ರಾತ್ರಿ 10:30 ಆಯ್ತಾ? ಗಂಟೆ 10:30 ಆಯ್ತಾ? 10:30. ಈ ಜನಕ್ಕೊಂದು ರಾತ್ರಿ 10:30ಗೆ ನೆನಪಾಗುದು ಎಂತಾರೊಂದು ಮಾಡುವ ಟ್ರೈ ಅಂತ. ಇವತ್ತು ಎಂತ ಮಾಡ್ಲಿಕ್ಕೆ ಬಂದಿದ್ದೀರಿ? ಕೇಕ್ ಮಾಡುವಂತ ಎಂತದೊಂಥರ ಕೇಕ್. ಅದು ಆದ್ಮೇಲೆ ಹೇಳ್ತೇನೆ ಅದ್ರ ಹೆಸರು ಎಂತ ಅಂತ. ಅಲ್ಲಿ ನನಗೆ ಹೆಸರು ಹೇಳೋದಿಲ್ಲ. ಹೆಸರು ಹೇಳಿದ್ರೆ ಅದೇ ತರ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಆಯ್ತಾ? ಅದಕ್ಕೆ ಒಂದು ಕೇಕ್. ಅಣ್ಣ ನಿಂಗೆ ಏನ್ ಅನ್ಸುತ್ತೆ, ಯಾವ ಕೇಕ್ ಬರ್ಬೋದು ಇವತ್ತು? ಲಾಸ್ಟ್ ಟೈಮ್ ಇದು ಒಳ್ಳೆ ಕೇಕ್. ಅದರಿಂದ ಮೊದಲಿತ್ತು ಎಂತಾಗಿತ್ತು? ಹೌದು, ಅದು ಒಳ್ಳೆಯಾಗಿತ್ತು. ಅದ್ರಲ್ಲಿ ಇಟ್ಟಿದ್ದು ವ್ಲಾಗ್ ಮಾಡ್ಲಿಲ್ಲ, ಒಳ್ಳೇದಾಯ್ತು. ವ್ಲಾಗ್ ಮಾಡೋದ್ರಿಂದ ಒಳ್ಳೆ ಸಾಕತ್ತಾಗಿ ಬಂದಿತ್ತು ಕೇಕ್. ಎಲ್ಲ ಚಾಪ್ಟರ್ ಸೇರಿಸಿ ತಿಂದ್ರು. ಸಾಕು. ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಮಾಡುವ ಅಂತ. ಸೊ ಈ ವ್ಲಾಗ್ ತುಂಬಾ ಫನ್ನಿ ಆಗಿರುತ್ತೆ ಆಯ್ತಾ? ಸ್ಟೇ ಟ್ಯೂನ್. ಸ್ಟೇ ಟ್ಯೂನ್ಡ್. ಶುಗರ್ ಫುಲ್ ಶುಗರ್ ಹಾಕಿದ್ದೇನೆ. ನೋಡ ಹೇಗಾಗ್ತದೆ. ಹಾಲು ಹಾಕ್ತೇನೆ. ಕೆನೆ ಬೆರಿತ ಹಾಲು. ವೆನಿಲಾ ಎಸೆನ್ಸ್. ವೆನಿಲಾ ಎಸೆನ್ಸ್. ಹೌದಾ ಮತ್ತೆ ಬೇರೆ ಎಂತ ಹಾಕಿಲ್ಲ. ಮತ್ತೆ ನಾನೇ ಬರ್ತದೆ. ವೀಕೆಂಡ್ ಅಲ್ಲ, ಏನಾದ್ರೂ ಆದ್ರೆ ಮಾಡ್ಬೋದಲ್ಲ. ಬಂಗಾರ ಅಣ್ಣಗೆ ಧೈರ್ಯ ಇಲ್ಲ ನಿಮ್ದು ಕೇಕ್ ತಿನ್ಲಿಕ್ಕೆ ಇವತ್ತು. ಎಂತದ ನೀರೆಲ್ಲ ತಂದಿದ್ದಾರೆ? ನೀರಲ್ಲ ಅದು. ಕರೆಕ್ಟ್ ರಿಸರ್ಚ್ ಮಾಡಿ ಕೇಕ್ ಮಾಡ್ತಿದ್ದೀರಲ್ಲ ಬಂಗಾರು. ಸ್ವಲ್ಪ ರಿಸರ್ಚ್ ಮಾಡಿದ್ದೇನೆ. ಗ್ಯಾರಂಟಿ ಉಂಟಲ್ಲ? ನಾಳೆ ರಜೆ ಉಂಟಂತ, ರಜೆ ವೇಸ್ಟ್ ಮಾಡೋಕ್ಕಾಗಲ್ಲ ನನಗೆ. ಕಡಿಮೆ ಖರ್ಚು ಜಾಸ್ತಿ ಖರ್ಚು ಗೊತ್ತಿಲ್ಲ. ಒಂದು ನೋಡಿದೆ ಅದೇ ಕಡಿಮೆ ಖರ್ಚು, ಜಾಸ್ತಿ ಎಕ್ಸ್ಪೆನ್ಸಸ್ ಏನಿಲ್ಲ, ಲಾಸ್ ಆಗ್ತದೆ, ಟೆನ್ಷನ್ ಇಲ್ಲ. ಒಳ್ಳೆ ಆದ್ರೆ ಎಲ್ಲರೂ ಎಂಜಾಯ್ ಮಾಡಿ ತಿನ್ನೋ. ಖಾಲಿ ಒಂದು ಮೈದಾ ಹಿಟ್ಟು ತಂದಿದ್ದೀರಿ, ಮತ್ತೆಲ್ಲ ಮನೇಲಿ ಇತ್ತಲ್ವ, ನೋಡುವ ಹೇಗೆ ಬರ್ತದಂತ. ಈಗ ಒಂದು ಬ್ಲಾಗ್ ಅನ್ನ ಫನ್ ಮಾಡೋಕೆ ಒಂದು ವಿಧಾನ ಕಂಡು ಹುಡುಕಿದೆ ನಾನು. ಸ್ಟಾರ್ಟ್ ಮಾಡೋಣ. ಅಣ್ಣ ಬಾ, ಅಣ್ಣ ಜಾಯ್ನ್ ಆಗಬೇಕು. ಈಗ ನಾನೊಂದು ಸ್ವಲ್ಪ ಕ್ವಶನ್ಸ್ ಕೇಳ್ತೇನೆ. ಈಗ ರಶ್ಮಿ ಅಕ್ಕ ಯಾರಿಗೆ ಅಂತ ಹೇಳ್ಬೇಕು. ರೆಡಿಯಾ? ನೀನ್ ರೆಡಿಯಾ? ಈಗ ಹಣ ಸೇವ್ ಮಾಡೋದ್ರಲ್ಲಿ ಯಾರು ಬೆಸ್ಟ್ ಇಬ್ರಲ್ಲಿ? ನೀವೆಲ್ಲ ಹೇಳಲಿಕ್ಕೆ ನಾನು ಹೇಳ್ಬೇಕು. ಹಣ ಸೇವ್ ಮಾಡೋದ್ರಲ್ಲಿ ಹೇಳ್ಬೋದು. ಇವರೇ ಅದೇ ಅವ್ರಾಗ್ತದೆ. ಇದು ವಿಷಯ ಮತ್ತೆ ಮಾತಾಡುವ. ಇವ್ರ ಹತ್ರ ವಾದ ಮಾಡೋದು ಇವ್ರ ಹತ್ರ ಆಗೋದಿಲ್ಲ. ಕೇಳಿ ಇವ್ರೆ ಮತ್ತೆ ಯಾಕೆಂತ ಹೇಳ್ತೇನೆ. ನೆಕ್ಸ್ಟ್ ಹೇಳ್ಬೇಕು. ಹಣ ಸೇವ್ ಮಾಡೋದ್ರಲ್ಲಿ ನಿಂದು ಸೇವ್ ಇದೆ
ವಿಷಯ ನಂಗೆ ಗೊತ್ತೇ ಇಲ್ಲ. ನಂಗೆ ಗೊತ್ತಿರೋದು ಇವ್ರದ್ದು ಮಾತ್ರ, ಹಾಗಾಗಿ ಇವ್ರಿಗೆ ನಂದು ಸೇವಿಂಗ್ಸ್ ಉಂಟು, ಸುಮಾರು ಉಂಟು. ಬಂಗಾರು ಅಂದ್ರೆ ನಾನ್ ಹೇಳುದು ಡೈಲಿ ಲೈಫ್ ಅಲ್ಲಿ ಒಂದ್ ಸ್ವಲ್ಪ ದುಡ್ಡು ಅದ್ಯಾಕೆ ತಗೊಳ್ತೀಯ ಇದ್ಯಾಕೆ ತಗೊಳ್ತೀಯ ಅಂತೆಲ್ಲ ಜಾಸ್ತಿ ಹೇಳ್ತಾರಲ್ಲ, ಆ ವೇ ಅಲ್ಲಿ ಇವರು ಕ್ಲಾರಿಟಿ ಬಂತಲ್ಲ. ಆಯ್ತು, ತೊಂದ್ರೆ ಇಲ್ಲ, ಅದು ಸೇವಿಂಗ್ ಒಂದ್ ಲೆಕ್ಕದಲ್ಲಿ. ಅಂದ್ರೆ ಡೈಲಿ ಲೈಫ್ ಅಲ್ಲಿ ಸಹ ಅದ್ಯಾಕೆ ತಗೋತೀಯ ಅಂತೆಲ್ಲ ಯೋಚನೆ ಮಾಡಿ ಕೇಳ್ತಾರೆ. ನೆಕ್ಸ್ಟ್ ಈಗ ಫಿನಾನ್ಷಿಯಲ್ ರಿಲೇಟೆಡ್ ಡಿಸಿಷನ್ಸ್ ತಗೊಳ್ಳುವಾಗ ಯಾರು ಕ್ಲಾರಿಟಿಯಲ್ಲಿ ಒಳ್ಳೆ ತಗೊಳ್ತಾರೆ? ಇವನು ಅವರ ಅಕೌಂಟ್ ಅವರು ನೆಕ್ಸ್ಟ್ ಅವನ ಅಕೌಂಟೆಂಟ್ ಅಲ್ವಾ, ಪ್ರೊಫೆಷನಲಿ ಆಬ್ವಿಯಸ್ಲಿ ತಗೋತಾನೆ, ಇಲ್ಲದಿದ್ರೆ ಸಹ ಮುಂಚಿನ ದಿವಸ ತಗೋತಾನ ಅವನು. ಈಗ ನಾನು 1 ಲಕ್ಷ ಹಣ ಕೊಡ್ತೇನೆ ನಿಮ್ಗೆ, ನೀವದು ಹೇಗೆ ಇನ್ವೆಸ್ಟ್ ಮಾಡ್ತೀರಿ? ಫಸ್ಟ್ ಕೊಡು ನೀನು, ಅದು ಮತ್ತೆ ಮಾತಾಡ. ಅಲ್ಲಲ್ಲ, ಅದು ನೀವು ಹೇಗೆ ಇನ್ವೆಸ್ಟ್ ಮಾಡ್ತೇನೆ ಗೊತ್ತಾದ್ರೆ ಕೊಡ್ತೇನೆ. ಬಂಗಾರು ಮತ್ತೆ ನಾನು ಬೆಸ್ಟ್ ಯಾವ್ದಂತ ಚೂಸ್ ಮಾಡ್ತೇನೆ. ಬಂಗಾರು ನಿಮ್ಗೆ 1 ಲಕ್ಷ ಕೊಟ್ರೆ ನೀವು ಯಾವ್ದ್ರಲ್ಲಿ ಚೂಸ್ ಇನ್ವೆಸ್ಟ್ ಮಾಡ್ತೀರಾ? ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ನೀವು ಹೇಗೆ ಇನ್ವೆಸ್ಟ್ ಮಾಡ್ತೀರಾ? 1 ಲಕ್ಷ ನೀವು ಹೇಗೆ ಖರ್ಚು ಮಾಡ್ತೀರಾ? ಹೆಂಡತಿಗೆ ಬ್ಯೂಟಿ ಪಾರ್ಲರಿಗೆ, ಆಗ ಅವ್ರು ನಿಮ್ಗೆ ಚೂಸ್ ಮಾಡ್ತಾರೆ. ನೀವು ಹೇಳಿ. ನನಗೆ ಅದು ಐಡಿಯಾ ಬರ್ತಾ ಇಲ್ಲ, ಬಟ್ ಸ್ವಲ್ಪ ಸೇವಿಂಗ್ಸಿಗೆ ಹೋಗ್ತೇನೆ, ಸ್ವಲ್ಪ ಎಕ್ಸ್ಪೆನ್ಸಸ್ ಹೋಗ್ತೇನೆ. ಹೆಂಗೆ ಅದೇ 1 ಲಕ್ಷ ಡಿವೈಡ್ ಮಾಡಿ 1 ಲಕ್ಷದೊಂದು 30,000 20ರಿಂದ 30,000 ರೂಪಾಯಿ ಟ್ರಿಪ್ಪಿಗೆ ಹೋಗ್ತೇನೆ. ಎಲ್ಲರೂ ಹೊಸ ಪ್ಲೇಸ್ ಹುಡುಕೊಂಡು ಫ್ಯಾಮಿಲಿ ಜೊತೆನೋ ಅಥವಾ ಹಸ್ಬೆಂಡ್ ವೈಫ್ ಈ ತರ ಹೋಗ್ತೇವೆ. ಆಮೇಲೆ ಸ್ವಲ್ಪ ಗಿಫ್ಟ್ ಐಟಮ್ಸ್ ಅಥವಾ ಡ್ರೆಸ್ ಈ ತರ ಸೆಲೆಕ್ಷನ್ ಮಾಡ್ತೇನೆ. ಅಂದ್ರೆ ಅದೇನು ಲೆಕ್ಕಕ್ಕಿಲ್ಲ ಅಂತಾರೆ. ಆಮೇಲೆ ಉಳಿದದನ್ನ 50,000 ಸೇವಿಂಗ್ಸ್, ಅಂದ್ರೆ ಸೇವಿಂಗ್ಸ್ ಅಂದ್ರೆ ಹೇಗೆ ಇನ್ವೆಸ್ಟ್ಮೆಂಟ್ ತರ, ಫ್ಯೂಚರ್ ಇನ್ವೆಸ್ಟ್ಮೆಂಟ್ ತರ ಆತರ ಹೋಗ್ತೇನೆ. ಅಣ್ಣಂದು 1 ಲಕ್ಷ ಇದ್ರೆ ಏನ್ ಮಾಡ್ತೀರಾ? 1 ಲಕ್ಷವಾ? ಹೇಗೋ ಕೊಡುದು ಕೌಶಿಕ್, ನನ್ನ ದುಡ್ಡಲ್ಲ ಅಲ್ಲ, ಅದು ಟೆನ್ಷನ್ ಇಲ್ಲ ನನಗೆ. ಹೋದ್ರೆ ಹೋಯ್ತಂತ 1 ಲಕ್ಷ ನಾನು ಹೈ ರಿಸ್ಕ್ ಶೇರ್ ಅಲ್ಲಿ ಹಾಕ್ತೇನೆ. ಹೊಡೆದ್ರೆ ಜಾಕ್ ಪಾಟು, ಲಕ್ಷ ಗಟ್ಟ 10 ಲಕ್ಷ 20 ಲಕ್ಷ ಬರ್ಬೋದು. ಹೋದ್ರೆ 1 ಲಕ್ಷ ಅಲ್ವಾ, ಹೋಗಿಸಿದ್ದಲ್ಲ ನಂಗೆ. ಬೆಸ್ಟ್ ಶೇರ್ ಮಾರ್ಕೆಟ್ಗೆ, ಶೇರ್ ಮಾರ್ಕೆಟ್. ನೆಕ್ಸ್ಟ್ ಒಂದಾಯ್ತು, 2 ಪಾಯಿಂಟ್. ಈಗ ಶಾಪಿಂಗ್ ಎಲ್ಲ ಹೋಗುವಾಗ ಅಲ್ಲಿ ಯಾರು ಒಳ್ಳೆ ಡೀಲ್ ಅಲ್ಲಿ ಶಾಪ್ ಮಾಡಿಸ್ತಾರೆ? ಅಂದ್ರೆ ಈಗ ವಿದೌಟ್ ಡೌಟ್ ಎಕ್ಸ್ಪ್ಲನೇಷನ್ ಬೇಡ, ಈ ಜನ ಇದು ಜನ ಮಾತೇ ಆಡೋದಿಲ್ಲ. ಬೇಕಾದ್ರೆ 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಬರ್ತದೆ, ಬಟ್ ಈ ಜನ ಹಾಗಲ್ಲ. ಯಾವಾಗ ಸಹ ಒಂದು 100 ರೂಪಾಯಿ ಕಮ್ಮಿ ಮಾಡಿಯೇ ಬರುದು. ನೆಕ್ಸ್ಟ್ ಈಚೆ ಆಯ್ತು. ಮೈ ಗಾಡ್, ಕಾಂಪಿಟೇಷನ್ ನೋಡು. ಈಗ ಫೈನಲ್ ಕ್ವಶನ್. ಈಗ ಫಿನಾನ್ಷಿಯಲ್ ಎಂತಾದ್ರೆ ಪ್ರಾಬ್ಲಮ್ ಬಂತು ಫ್ಯಾಮಿಲಿಯಲ್ಲಿ, ಆಗ ಯಾರು ಕಾಮಲ್ಲಿ ಅದನ್ನು ಇದು ಮಾಡ್ತಾರೆ, ತಗೊಂಡೋಗ್ತಾರೆ? ಫಿನಾನ್ಷಿಯಲ್ ಪ್ರಾಬ್ಲಮ್ ಎಂತಾದ್ರೆ ಬಂದ್ರೆ ಏನು ಸ್ಟ್ರೆಸ್ ಏನು ತಗೊಳ್ಳದೆ. ನಂಗೆ ಫೈನಾನ್ಸಿಯಲ್ ಪ್ರಾಬ್ಲಮ್ ಬಂದಾಗ ಸ್ವಲ್ಪ ಟೆನ್ಷನ್ ಆಗ್ತದೆ. ಅದು ಫೈನಾನ್ಸಿಯಲ್ ಅಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಾಗ ನಾನು ಸ್ವಲ್ಪ ಟೆನ್ಷನ್ ತಗೊಳ್ತೇನೆ. ಅದು ಇದ್ದದ್ದೇ, ಅಂದ್ರೆ ನನ್ನ ಬಿಹೇವಿಯರ್ ಹಾಗೆ. ಟೆನ್ಷನ್ ತಗೊಳ್ಳೋದು ಮಾತ್ರ ಅಲ್ಲ, ಬೇರೆ ಸಹ ಟೆನ್ಷನ್ ಕೊಟ್ಟು ಕೋಪ ಬರ್ಸಿ 4 ಬೈದು. ಬಟ್ ಈ ಜನ ಹತ್ರ ಹಾಗೆ ಏನಿರುದಿಲ್ಲ, ಕಾಮ್ ಹೌದಾ ಅನ್ಕೊಂಡು ಅಲ್ಲೇ ಕಾಮಾಗ ಹೋಗ್ತದೆ, ಎಂತ ಜಗಳ ಇರುದಿಲ್ಲ. ನೀವೇ ಒಪ್ಕೊಂಡ್ರ ಬಂಗಾರು ಸೋತಂಗೆ ಅಲ್ಲ, ಅದು ರಿಯಾಲಿಟಿ. ಆಯ್ತು, ಇನ್ನೊಂದು ರೌಂಡ್ ನೋಡೋಣ. ಹಾಗಾದ್ರೆ ಬಿಟ್ಕೊಡ್ಬಾರ್ದು. ವಾದ ಮಾಡ್ಲಿಕ್ಕೆ ಹೇಳಿದ್ದಲ್ಲ. ಹೌದು, ಆಯ್ತು ಡನ್. ಇದ್ರಲ್ಲಿ ಇವ್ರು ವಿನ್ ಆದ. ನೆಕ್ಸ್ಟ್ ರೌಂಡ್ ನೋಡೋಣ, ನೆಕ್ಸ್ಟ್ ಇನ್ನೊಂದ್ಸಲ. ಓಕೆನಾ? ಈಗ ಇಲ್ಲಿ ಬಾ. ಕೇಕ್ ಎಲ್ಲಿ ಬಂತು ನೋಡಿ, ಇಂಪಾರ್ಟೆಂಟ್. ದುಡ್ಡು ಬಿಡ್ಬೇಡ. 1 ಲಕ್ಷ 1 ಲಕ್ಷ ಬರ್ತದೆ. ಈಗ ಶೇರ್ ಮಾರ್ಕೆಟ್ ಅಲ್ಲಿ ಯಾವ ಶೇರ್ ಅಂತ ನೋಡ್ಬೇಕು. ಪಾತ್ರೆ ಸಣ್ಣದಾಯ್ತು ಮರಿ. ಮೈದಾ ಆಡ್ ಮಾಡಿದ್ರಾ? ಮೈದಾ ಆಡ್ ಮಾಡಿದೆ, ಇನ್ನೊಂದು ಕಪ್ ಆಡ್ ಮಾಡ್ಬೇಕೀಗ. ಅದಕ್ಕೆ ಮುಂಚೆ ಮಿಕ್ಸ್ ಮಾಡುವ ಅಂತ. ಮತ್ತೆ ಹಾಲು ಕೂಡ ಸ್ವಲ್ಪ ಮಿಕ್ಸ್ ಆಡ್ ಮಾಡಿ. ಅದು ತುಂಬಾ ದೊಡ್ಡ ಪಾತ್ರೆ ತಗೊಂಡಿದ್ದೀನಿ. ಹೌದು, ಅದೇ ಹೇಳಿದ್ದು ನಾನು, ಪಾತ್ರೆ ತುಂಬಾ ದೊಡ್ಡದಾಗಿತ್ತು ಅಂತ. ಮತ್ತೆ ಈ ತರ ಮಿಕ್ಸ್ ಮಾಡೋದ ಇಲ್ಲಿ ಸಹ ನೋಡ್ಲಿಲ್ಲ. ಅದಕ್ಕೆ ನಾನು ಹೇಳುದು, ಕಿಚನಿಗೆ ಹೋದ್ರೆ ನೋಡುದು ಅಲ್ಲ, ರೆಸಿಪಿ ಅಲ್ಲೋಡ, ಅದು ಮಿಕ್ಸ್ ಮಾಡು, ರೀತಿ ನೋಡು. ಮಿಕ್ಸ್ ಆದ್ರೆ ಆಯ್ತು. ಮಿಕ್ಸ್ ಮಾಡೋ ರೀತಿ ಹಿಡ್ಕೊಂಡು ಏನ್ ಮಾಡಿದ್ದೆ? ಎಲ್ಲರೂ ನೋಡಿದ್ದೇನೆ. ಅದೀಗ ಹೊರಗಡೆ ಬೀಳ್ತದೆ. ಈಗ ಇನ್ನೊಂದು ಮೈದಾ ಆಡ್ ಮಾಡೋದು ಎಲ್ಲಿಗೆ? ಗಂಟೆ ಇರಬಾರ್ದು, ನೀಟಾಗಿ ಸಣ್ಣ ಗಂಟೆ ಬರ್ತಂತ ಉಂಟಲ್ಲ, ಇಲ್ಲಿ ಉಂಟಲ್ಲ ಒಂದು ಗಂಟು.
ಹಾಕ್ಬಿಡೆ. ನೆಕ್ಸ್ಟ್ ಚಾಕ್ಲೇಟ್ ಆ್ಯಡ್ ಮಾಡಿದ್ದಿದೆ, ಯಾವ್ದಾಗ ಆ್ಯಡ್ ಮಾಡಿದ್ ಬಂಗಾರ? ಫಸ್ಟ್ ಈ ಕಂಡೆನ್ಸ್ ಮಿಲ್ಕ್ ಇದೆಲ್ಲ ಮಿಲ್ಕ್ ಎಲ್ಲ ಹಾಕಿ ಸಾಕು ಶುಗರ್ ಹಾಕಿ ಆಯಿಲ್ ಹಾಕಿ ಎಲ್ಲ ಇದನ್ನು ಮಿಕ್ಸ್ ಮಾಡ್ಕೊಂಡು ಕರೆಕ್ಟಾಗಿ ಹಾಫ್ ಪೋರ್ಷನ್ ಮಾಡಿಕೊಂಡು ಹಾಫ್ ಪೋರ್ಷನ್ನಿಗೆ ಚಾಕ್ಲೇಟ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಡೋದು. ಇದು ಆಸ್ ಇಟ್ ಇಸ್ ಇದೆ, ಆಗ ಮಿಕ್ಸ್ ಮಾಡಿದೆ. ಆಗ ಮಿಕ್ಸ್ ಮಾಡಿದ್ರಲ್ಲಿ ಅರ್ಧ ತೆಗ್ದಿಟ್ಟಿರಲ್ಲ, ಅರ್ಧ ತೆಗ್ದಿಟ್ಟೆ, ಅರ್ಧ ಇದು ಮಾಡ್ಕೊಂಡೆ. ಓಕೆನಾ? ಈಗ ಎರಡನ್ನ ಈಕ್ವಲ್ ಆಗಿ ಪೋರ್ ಮಾಡ್ಕೊಳ್ಳೋ. ಓಕೆನಾ? ಓಕೆ. ಮಜಾ ಇರೋದು ಈಗ ಇದರಲ್ಲಿ, ಅದೇ ಟೆಕ್ನಿಕ್. ನಿಂಗೆ ಹೇಳ್ಕೊಳ್ಳಿಕ್ಕೆ ಒಂದು ಜನ ಬೇಕು, ಯಾಕಂದ್ರೆ ಅದು ತೆಗಿದಿಲ್ಲ ಈಗ. ಒಂದೊಂದು ಕೇಕಿಗೆ 3 ಪಾತ್ರೆ. ಈಗ ಎಂತ ಡೆಕೋರೇಷನ್ ನಡೀತಿರೋದಾ? ಒಂದು ಸೌಂಡ್ ಇಟ್ಕೊಳ್ಳಿಕ್ಕೆ ಒಂದು ಜನ. ಕೇಕಿದ ಹೆಸರು ಎಂತ ಡಿಸೈಡ್ ಮಾಡಿದ್ರಾ? ಅದು ಆಮೇಲೆ ಹೇಳಿ, ನಂಗೆ ಕೇಕ್ ಆದ್ಮೇಲೆ ಹೇಳಿ ಅಂತ. ಜನರು ಕಮೆಂಟ್ ಮಾಡ್ತಾರೆ. ಕೌಶಿಕಿಗೆ ಏನು ಅನಿಸ್ತದೆ? ಯಾವ ಶೇಕ್ ಅಂತೆ ಕೇಕ್ ಇರ್ಬೋದು, ಅವನಿಗೆ ಸಹ ಗೊತ್ತಾಗ್ತಿಲ್ಲ ಸದ್ಯಕ್ಕೆ. ಅವರೆಂತ ಹಾಕ್ತಿರೋದು ಗೊತ್ತಾಗ್ತಿಲ್ಲ. ಒಂದು ಲೇಯರ್ ಮಾಡ್ತಿದ್ದಾರೆ, ಹೌದು. ಅದು ಲೇಯರ್ ಆಗಲ್ಲ, ಮೆಲ್ಲ ಆಗ್ತದ. ಬಂಗಾರ ಫಸ್ಟ್ ಟೈಮ್ ಕೇಕ್ ಮಾಡೋದು ಮಾತ್ರ ನಿಮ್ಮ ವಿಡಿಯೋ ನೋಡ್ಬಾರ್ದು ಬಂಗಾರ. ನಾನು ನನ್ನ ಇದನ್ನು ನೋಡಿ ಮಾಡಿ ಅಂತ ಹೇಳ್ತಾರೆ. ನಾನು ನನ್ನ ಖುಷಿಗೆ ನಾನು ಕುಕಿಂಗ್ ಮಾಡೋದು. ಇದು ಬೇಕಿಂಗ್ ಆಮೇಲೆ ಮಾಡೋದಲ್ಲ, ಫಸ್ಟ್ ಕುಕಿಂಗ್ ತಾನೇ. ಇದು ಬೇಕರಿ, ಕೇಕಿಗೆ ಕುಕಿಂಗ್ ಅನ್ನಲ್ಲ, ಕೇಕಿಗೆ ಬೇಕಿಂಗ್ ಅನ್ನ. ಯಾವುದು ಆದರೂ ಸ್ವಲ್ಪ ಪಾಪ ಅಂದ್ಕೊಂಡು ಯಾರಾದರೂ ವಿಡಿಯೋ ಇದನ್ನು ಫಾಲೋ ಮಾಡೋದಿದ್ರೆ ಮಾಡ್ಬೋದು. ಈ ಕೇಕ್ ರೆಸಿಪಿನ ನೋಡೋಕೆ ಮಾತ್ರ ಚೆನ್ನಾಗಿ ಬರ್ತಿದೆ ಆಯ್ತಾ, ಡೆಕೋರೇಷನ್ ಚಂದ ಮಾಡ್ತಿದ್ದಾರೆ. ಬಂದರು ಕೇಕ್ ಮಾಡೋ ಎಕ್ಸ್ಪೀರಿಯನ್ಸ್ ಹೇಗುಂಟು? ನನಗೆ ಕಿಚನಲ್ಲಿ ಬಂದು ಸ್ವಲ್ಪ ಟೈಮ್ ಬೇಜಾರಾದಾಗ ಟೈಮ್ ಸ್ಪೆಂಡ್ ಮಾಡೋದು ಖುಷಿ. ರಾತ್ರಿ 10:30ಗೆ ಯಾಕಂದರೆ ಎಲ್ಲರೂ ಮಲಗಿರ್ತಾರೆ, ಅಂದರೆ ಮಕ್ಕಳು ಮಲಗಿರ್ತಾರೆ. ಈ ಜನಕ್ಕೆ ಮನಸ್ಸು ಬರೋದು ಕೇಕ್ ಮಾಡಲಿಕ್ಕಾಗಲಿ ಅದು ಏನೇ ಒಂದು ಸ್ಪೆಷಲ್ ರೆಸಿಪಿ ಮಾಡಲಿಕ್ಕೆ ರಾತ್ರಿ 10:30 ಮೇಲೆ ಯಾವಾಗಲೂ ಅದೊಂದು ಟೈಮ್ ಪೀಸ್ಫುಲ್. ಅಬ್ಸಲ್ಯೂಟ್ಲಿ ಕರೆಕ್ಟ್. ಯಾರು ಡಿಸ್ಟರ್ಬ್ ಮಾಡ್ಬೋದು? ಮಕ್ಕಳದು ಹ್ಯಾಪಿ ಇರಲ್ಲ ಅಲ್ವಾ? ಒಂದು ಅದೇ ಮೇನ್ ರೀಸನ್. ಇಲ್ಲದಿದ್ರೆ ನಾವು ಮಾಡೋ ಬಗ್ಗೆ ಮಗುಳೇ ಮಾಡೋಣ. ಆಮೇಲೆ ಅದು ಕೊಡೋದು, ನೀರು ಕೊಡೋದು, ಈಗ ನಾಡ್ದವನು ವಿಡಿಯೋ ನೋಡಿ ಇದು ನೀವು ಯಾವ ಮಾಡಿ ನನ್ನನ್ನು ಬಿಟ್ಟು ಮಾಡಿದ್ದ ನೀವು ಅಲ್ವಾ ಬಂಗ್ರ? ಕೇಳ್ತಾನೆ, ಆದರೆ ನೀವು ಮಲಗಿದ್ದೆಲ್ಲ ಅಂತ ಸಮಾಧಾನ ಮಾಡಬೇಕು ಅಷ್ಟೇ. ಚಂದ ಕಾಣಿಸ್ತುಂಟಲ್ಲ. ಆದ್ರೂ ಬಂಗಾರ ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋ ಅಂತ ಯಾರು ಹೇಳಲಿಕ್ಕಿಲ್ಲ ಆಯ್ತಾ. ಯಾರು ಏನು ಹೇಳದಿದ್ರು ಕಮೆಂಟ್ ಮಾಡದಿದ್ರು ಅಡ್ಡಿಲ್ಲ, ನಾನು ನಿಮ್ಮ ಜೊತೆಗಿದ್ದೇನೆ. ಏನು ಮೋಟಿವೇಶನ್ ಅದೇ ಬದರಿಕೆ ಅಂತ ನೋಡಿ. ಫಸ್ಟಿಗೆ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಅದೇ ಬದರಿಕೆ ಅಂತ, ಹೆದರಿಕೆ ಅಲ್ಲ. ಅದು ಹೆದ್ರಿ ಅದು ಹೆದ್ರಿಕೆ ಹೇಳಿದ್ದೇ ವರ್ಡ್ ರಾಂಗ್ ಆಯ್ತು. ಏನಾಯ್ತದು? ಬದ್ರಿಕೆ. ಬಂಗಾರ ನಂಗೆ ಏನೋ ಹೇಳ್ಕೊಡಿ, ಅದೇ ಹೆದರಿಕೆ ಅಂತ ಹೇಳಿಕೊಡಿ, ಅದೇ ಬದರಿಕೆ ಅಂತ. ಚೆಕ್ ಮಾಡ್ಬೇಡ, ಮತ್ತೆ ಕೇಕ್ ನಾವೇ ತಿನ್ಬೇಕಲ್ಲಿ. ಹೌದು ಹೌದು, ಹೆದರಿಕೆ. ಅದೇ ಹೆದರಿಕೆ ಅಲ್ಲ, ಅಲ್ಲ ಬದರಿಕೆ. ಒಳ್ಳೆದಾದ್ರೆ ಉಂಟಲ್ಲ, ಮುಖ್ಯ ತಿಂತಾರೆ. ಇಲ್ಲದಿದ್ರೆ ಯಾರ ಚಾಕ್ಲೇಟ್ ಕೇಕ್ ಅದ್ರ ಇದನ್ ಸಲ ಮಾಡಿದ್ದು 10 ನಿಮಿಷದಲ್ಲಿ ಖಾಲಿ ಕೇಕ್. ಒನ್ ಟೈಮ್ ಮಾಡಿದ್ದು, ನೆಕ್ಸ್ಟ್ ಟೈಮ್ ಮಾಡಿದ್ದು 2 ದಿವಸ ಎಲ್ಲ
ಮಗಳು ಸೈಕಲ್ ಮೇಲೆ ಹಾಕಿದಾರಲ್ಲ ಬೇಜಾರಾಗ್ಬಾರ್ದು ಅಂತ ಪಾಪ ಸಕ್ಕರೆ ಹಾಕಿ ಯಾಕೆ ತಿಂತಿದ್ದಾಳೆ. ಅವಳಿಗೆ ಕೇಕ್ ಅಂದ್ರೆ ಇಷ್ಟ. ಹೌದಾ ಕೈಯ ಪುಟ್ಟೆ ಅದನ್ಸ ಅವಳು ಶುಗರ್ ಹಾಕಿ ಪಾಪ ತಿಂತಿದ್ದೆ. ಇವರೇ ಮತ್ತೆ ಬೇಜಾರಾಗಿ ನೋಡಿ ತಿನ್ಬೇಡ ಇವತ್ತಿದಂದು ನೋಡ್ಲಿಕ್ಕೆ ಬಾಕಿ ಉಂಟು. ಅವಳು ಮಲಗಿದ್ದಾಳೆ ಇದ್ರೆ ಪಾಪ ಅವಳು ಇಂಟ್ರೆಸ್ಟ್ ಇಂದ ಮಾಡ್ತಾಳೆ. ಹೌದು ಪಾಪ ವೇಟ್ ಮಾಡಿ ತಿಂತಾಳೆ. ಅವಳಿಗೆ ಹೇಳಿಲ್ಲ ಅದಕ್ಕೆ ಪಾಪ ಮಲಗಿ ಬೆಳಿಗ್ಗೆ ಸ್ಕೂಲ್ ಉಂಟಲ್ಲ ಅಂತೆಲ್ಲ ಹೇಳುವಂತಿದ್ದೆ ಅವಾಗ. ಹೇಳಿದ್ರೆ ಸಿಕ್ಕಿ ಬೀಳ್ತಿದೆ. ಅವಳು ಹೇಳ್ತಾಳೆ ಗ್ಯಾರಂಟಿ ಹೋಗಾಚೆ ನೀವು ಮೊನ್ನೆ ಮಾಡಿದ್ದು ನೋಡಿದ್ದೀನಿ ನಾನು. ಹೋಗಾಚೆ ಮೊನ್ನೆ ಮಾಡಿದ್ದು ಯಾಕಂತ ಹೇಳಿ ಏನೋ ಬೇರೆ ಮಾಡಿಕೊಟ್ಟಿದ್ದೆ ನಂಗೆ ಅಂತ. ಬಂಗಾರ ಇವತ್ತು ಬದರಿಕೆ ಆಗ್ತಂತಲ್ಲ. ಡೆಕೋರೇಷನ್ ಇದೆ ಮಕ್ಕಳಿಗೆ ಚೋಕೋ ಚಿಪ್ಸ್ ಇಷ್ಟ ಮತ್ತೆ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ. ಒಂದು ಪ್ಯಾಕೆಟ್ ಅಲ್ಲಿ ಮುಕ್ಕಲ್ಲೆಲ್ಲ ಖಾಲಿ ಮಾಡಿದ್ದಾರೆ ಈಗಿನ ಅಲ್ವಾ. ಸ್ವಲ್ಪ ಇಲ್ಲಿ ಅಲ್ವಾ ಪ್ಯಾಕೆಟ್ ಇಷ್ಟ ನನ್ನ ಸೈಡ್ ಎಷ್ಟೊಂದಾಗಿ ಬೊಬ್ಬಡು ನಿಮ್ಗೆ ಬಡ ಬಡ ಸೌಂಡಲ್ಲಿ ಎಲ್ಲ ಮಾಡಿ ಒಂಚೂರು ಬಂಗಾರ ಏನಕ್ಕೆ ಬೇಕಿಲ್ಲ. ಫ್ರೀ ಹೀಟ್ ಅಂದ್ರೆ ಹೀಟ್ ಆಗಿ ಅಷ್ಟೇ ಅದಕ್ಕೆ ಫ್ರೀ ಹೀಟ್ ಇರುತ್ತೆ. ಸ್ವಲ್ಪ ಜನ ಜಾಸ್ತಿ ನೋಡ್ತಾರೆ ಅದು ಹೀಗೆ ಇಡೋದು ಗೊತ್ತಾಗಲಿ ಅಂತ. ಆಯ್ತು ಈಗ ಫ್ರೀ ಹೋಗಿ ಪೋಸ್ಟ್ ಆಗ್ತಿಲ್ಲ. ಕೊಂಚನ ಬಾಗಿಲು ಇಟ್ಕೊಂಡು ಕೊಂಚನ ಬ್ಲೌಸ್ ಇತ್ತಲ್ಲ ಅಲ್ಲಿ ಚಂದ್ರ ಇರೋದು ಬಂದ್ರೆ ನೆಕ್ಸ್ಟ್ ಬ್ಲೌಸ್ ಅದು ಸ್ಟಾರ್ಟ್ ಮಾಡಿ. ಎರಡೇ ಮಾಡೋದು ಬ್ಲೌಸ್ ಅಂತ ಎರಡೇ ಮಾಡೋದು ಯಾವ್ದೊಂದು ಉಂಟಲ್ಲಿ ಎರಡೇ ಮಾಡೋ ಗ್ಲೌಸ್ ಹಾಕೊಂಡೋಗಿ ಇದು ಕೇಕ್ ಮಾಡುವಂತೀನಿ ಅಪ್ಪ ಓಡಿಸ್ಕೊಂಡು ಬರ್ತಾರೆ ನೀವು ಅದನ್ನ ಹಾಕೊಂಡ್ರೆ. ಆಯ್ತಾ ಈಗ ಲೆಟ್ ಸ್ಟಾರ್ಟ್ ಫನ್ ಆಕ್ಟಿವಿಟೀಸ್ ಕೌಶಿಕ್. ಅಣ್ಣ ಬಾ ಈಗ ನಿಂದ ಗೇನ್ ಬಾ ಹಂಗೆ ನಿಲ್ಲ ಬಾ ಬಂಗಾರ ಬನ್ನಿ. ಈಗ ಬಂಗಾರ ನೀವು ಇನ್ನಾರೇ ಈಗ ಬರ್ತದೆ ಗೊತ್ತಿಲ್ಲ ಮಾತ್ರ ಬಂಗಾರ ಬನ್ನಿ. ನಂಗೆ ಈಗ ತಡಬೇಕು. ನಾನು ಚೂರು ಹಾಕ್ತೀನಿ ಸೌಡ ಕೊಡ್ಬೇಕಾ? ನಂಗೂ ಅನಿಸ್ತುಂಟು ಅದೀಗ. ಇನ್ನೂ ಆಗಿಲ್ಲ ಬಿಸಿ. ಇನ್ನಾಗಿಲ್ವಾ? ಆಯ್ತು ಬನ್ನಿ. ಅಲ್ಲ ನಂಗೂ ಅನಿಸ್ತುಂಟು ಏನಂದ್ರೆ ಅದೀಗ ನಮ್ಗೆ ತೆಗಿಲಿಕ್ಕೆ ಬರಲ್ಲ, ಅಲ್ಲೇ ಕಟ್ ಮಾಡಿ ತೆಗಿಬೇಕು ಅನ್ಸುತ್ತೆ. ರೌಂಡ್ ತೆಗಿಲಿಕ್ಕೆ ಬರಲ್ಲ ಡೌಟ್ ಅನ್ಸ್ತುಂಟು ನಂಗೆ ನೋಡುವಾಗ. ನಂಗೆ ಎಂತ ಗೊತ್ತಿಲ್ಲ ಈ ತರ ವಿಡಿಯೋಸ್ ಬರೋ ಕಾನ್ಸೆಷನ್ ಆಗ್ತೀನಿ ಮಾರ. ನಾನು ಬಾಡಿ ಬಿಟ್ರೆ ನಾನು ಈಗಿನೇ ಮಾಡ್ಕೊಂಡು ಅದೇನೋ ಗೊತ್ತಿಲ್ಲ ನಂದು. ನಿಮ್ದು ಫಸ್ಟ್ ಟೈಮ್ ವಿಡಿಯೋ ಮಾಡಿದ್ದಿತ್ತು ಬಟ್ ಸ್ಟಿಲ್ ನೀವು ಒಳ್ಳೆ ಮಾಡಿ. ಈಗ ಕೇಕ್ ಮಿಕ್ಸ್ ಮಾಡಿ ನೀಟಾಗಿ ಟ್ಯಾಪ್ ಮಾಡಿ ಇಟ್ಟದುಂಟು. ದೇವರ ಹತ್ರ ಒಂದು ಪ್ರಾರ್ಥನೆ ಚೆನ್ನಾಗಿ ಬರ್ಲಿ ಅಂತ. ಯಾಕಂದ್ರೆ ಇವ್ರು ತಮಾಷೆ ಮಾಡೋರು ಕಾಯ್ಕೊಂಡಿದ್ದಾರೆ ತಮಾಷೆ ಮಾಡ್ಲಿಕ್ಕೆ. ಮೊನ್ನೆ ಈಗ ಹಾಳಾಗಿತ್ತು, ಅದಕ್ಕೆ ಈ ಸರ್ತಿ ಒಂದು ದೇವರ ಹತ್ರ ಒಂದು ಪ್ರಾರ್ಥನೆ ಚೆನ್ನಾಗಿ ಬರ್ಲಿ ಅಂತ ಫಸ್ಟ್ ನಾ ಮಾಡ್ಬೇಕಾ ಪ್ರಾರ್ಥನೆ? ಮಾಡಿ ಹೀಗೆ ಬಿಡ್ಕೋಬೇಕಂತ ಎಲ್ಲ ಹೇಳ್ತಾರೆ. ಈಗ ಸೆಕೆಂಡ್ ರೌಂಡ್ ಕ್ವಶನ್. ಈಗ ಲಾಸ್ಟ್ ಟೈಮ್ ವಿನ್ನರ್ ಇವನು, ಈಗ ಇವಳು ವಿನ್ನರ್ ಆಗ್ಬೇಕಂತ ನಾನು ಅನ್ಕೊಂಡೆ. ಅದು ನೀವು ಅನ್ಕೊಂಡು ಅಲ್ಲ, ಮೊದಲೇ ಡಿಸೈಡ್ ಮಾಡೋದು ನೀವೇ, ಮತ್ತೆ ನೀವೇ ಆನ್ಸರ್. ಹಾ ಆದ್ರೂ ಸಹ ಇದ್ದದ್ದು ಫ್ಯಾಕ್ಟ್ ನಿಜ ನಿಜ ಹೇಳ್ತೇನೆ ನಾನು, ಗೊತ್ತಾಯ್ತಾ? ಮತ್ತೆ ಹೀಗೆ ಹೇಗೆ ಡಿಸೈಡ್ ಮಾಡಿದ್ವಿ? ಬರ್ಬೇಕಂತ ಅನ್ಕೊಂಡಿದ್ದೇನೆ, ನೋಡುವ ಏನಾಗ್ತದೆ. ಓಕೆ, ನಾನು ಕ್ವಶನ್ ಸ್ಟಾರ್ಟ್ ಮಾಡ್ತೇನೆ. ಥರ್ಡ್ ಅಂಪೈರ್ ಇದ್ದಾರಾ? ನಾನೇ ಹೇಳ್ಬೇಕು ಕೌಶಿ, ನಿಂಗೆ ತಪ್ಪನ್ಸಿದ್ರೆ ಹೇಳ ನೀನು. ಈಗ ಫ್ಯಾಮಿಲಿ ಓರಿಯೆಂಟೆಡ್ ಯಾರು ತುಂಬಾ ಇದರಲ್ಲಿ ಇಬ್ಬರಲ್ಲಿ? ವಿದೌಟ್ ಡೌಟ್. ಅವಳದು ಆರ್ಗ್ಯೂ ಇಲ್ಲ. ಇಲ್ಲ, ಆರ್ಗ್ಯುಮೆಂಟ್ ಇಲ್ಲ. ಅದಕ್ಕೆ ಕಾನ್ಫಿಡೆನ್ಸ್ ಇಲ್ಲ. ಏನಕ್ಕೆ ಅಣ್ಣ, ಏನಕ್ಕೆ? ಏನಕ್ಕೆ ಅಂದ್ರೆ ಅದು ಹೇಗೆ ಹೇಳುದು, ನೀನ್ ಎಕ್ಸ್ಪ್ಲೇನ್ ಮಾಡಿ. ನೀನಲ್ಲ ಅದಕ್ಕೆ ರೀಸನ್ ಮಾತ್ರ ಅದೇ ಕೊಡ್ಬೇಕು. ಅಲ್ಲ, ಒಂದು ಆರ್ಗ್ಯುಮೆಂಟ್ ಇಲ್ಲಲ್ಲ ಅದಕ್ಕೆ.
ಹೇಳಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಅಂದ್ರೆ ಅವ್ರು ಯಾವಾಗ ಫ್ಯಾಮಿಲಿ ಜೊತೆನೇ ಇರ್ತಾರೆ, ಬೇರೆ ಯಾವ ಫ್ರೆಂಡ್ಸ್ ಗ್ರೂಪ್ ಇಲ್ಲ, ಅದೆಲ್ಲ ಇವನಿಗೂ ಹಾಗೇನೆ. ಬಟ್ ಕಂಪೇರ್ ಟು ಇವ್ರು ಇನ್ನೂ ಜಾಸ್ತಿ ಫ್ರೆಂಡ್ಸ್ ಜಾಸ್ತಿ ಇಲ್ಲ, ಬರೀ ವೈಫು, ಮಕ್ಕಳು, ಅತ್ತೆ, ಅಮ್ಮ, ತಂಗಿ ಅಷ್ಟೇ ಅವ್ರದ್ದು ಪ್ರಪಂಚ. ಸೊ ನನಗೂ ಅದು ತುಂಬಾ ಇಷ್ಟ. ವರ್ಕ್ ಬಿಟ್ರೆ ಮನೆ, ಮನೆ ಬಿಟ್ರೆ ವರ್ಕ್. ಹಾಗಾಗಿ ಫುಲ್ ಫ್ಯಾಮಿಲಿ ಓರಿಯೆಂಟೆಡ್. ಐ ಆಮ್ ಲಕ್ಕಿ. ನೆಕ್ಸ್ಟ್ ಯಾರು ಮಕ್ಕಳೊಟ್ಟಿಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾರೆ? ಇವ್ರೆ. ಇಲ್ಲ ಇಲ್ಲ, ಇದ್ರಲ್ಲಿ ಆರ್ಗ್ಯುಮೆಂಟ್ ಉಂಟು. ಹೇಗೆ ಉಂಟು. ಹೇಗೆ? ಅವ್ರು ಇರುದಿಲ್ಲ ಮನೇಲಿ, ನಾನು ಇರುದು. ಹಾಗಾಗಿ ಮಕ್ಕಳ ಜೊತೆ ನಾನು ಗೆಲ್ತೇನೆ. ಅವ್ರು ಇದ್ದಾಗ ಅವ್ರು ಮಾಡ್ಬೋದು. ಬಟ್ ಓವರ್ ಆಲ್ ಟೋಟಲ್ ಟೈಮ್ ಕೌಂಟ್ ಮಾಡಿದ್ರೆ ನಾನು ಮನೇಲಿ ಇರೋದ್ರಿಂದ ನನ್ನ ಟೈಮ್ ಜಾಸ್ತಿ ಆಗ್ತದೆ. ಕರೆಕ್ಟ್. ನನ್ನ ಆನ್ಸರ್ನ ಚೇಂಜ್ ಮಾಡ್ತೇನೆ ಆಯ್ತಾ? ಇವನೇ ಯಾಕೆ ಗೊತ್ತಾ? ಹೇಳು, ಮಕ್ಕಳಿಗೆ ಸ್ಕೂಲಿಗೆ ಬಿಡೋದ್ರಿಂದ ಹಿಡಿದು ಮತ್ತೆ ಕರ್ಕೊಂಡ್ಬರುದು, ಡ್ಯಾನ್ಸ್ ಕ್ಲಾಸಿಗೆ ಬಿಡುದು, ಸ್ಕೇಟಿಂಗ್ ಬಿಡುದು, ಎಲ್ಲ ಕಡೆನೂ ಇವನೇ. ಅದಕ್ಕೆ ವರ್ಕ್ ಫ್ರಮ್ ಹೋಮ್ ಇರ್ಬೇಕು ಹೇಳೋದು. ಕರೆಕ್ಟ್ ಕರೆಕ್ಟ್. ಒಂದ್ ಈಚೆ ಐತಿ ಈಗ ಅಷ್ಟೇ. ನೆಕ್ಸ್ಟ್ ಮಕ್ಕಳೊಟ್ಟಿಗೆ ಎಂತಾದ್ರೆ ಈಗ ಗಲಾಟೆ ಎಂತಾದ್ರೂ ಮಾಡಿದ್ರೆ ಅವರೊಟ್ಟಿಗೆ ಪೇಷನ್ಸ್ ಅಲ್ಲಿ ಯಾರು ಹ್ಯಾಂಡಲ್ ಮಾಡುದು? ಇವನೇ. ಅದು ಹೌದು, ಇವ್ರು ಸ್ವಲ್ಪ ಗದರ್ತಾರೆ, ನೀನು ಗದರುದಿಲ್ಲ. ಅದು ಹಾಗೆ ಆಗ್ತದೆ. ಬಿಟ್ಬಿಡಿ. ಅವ್ರು ಇರುದು ಕಡಿಮೆ, ಗೊತ್ತಾಯ್ತಾ? ಅವ್ರು ಬರುವಾಗ ಸಂಜೆ ಲೇಟ್ ಆಗ್ತದೆ. ಅಲ್ಲ, ಫೈಟಿಂಗ್ ಆದಾಗ ಮಕ್ಕಳದು ಜಾಸ್ತಿ ಕೂಲಾಗಿ ಹ್ಯಾಂಡಲ್ ಮಾಡೋದು ಯಾರು ಅಂತ ಕ್ವಶನ್. ಅದು ನೀನೆಂತ ಹೇಳ್ತಿ? ಅವ್ರನ್ನ ಬಿಟ್ಟು ಬಿಡಿ, ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ಹೇಳ್ತೆ. ಇವ್ರು ಹಾಗಲ್ಲ, ಅವ್ರಿಗೆ ಇನ್ನೂ 4 ಕ್ವಶನ್ ಕೇಳಿ ಅವ್ರಿಗೆ ಇನ್ನೂ 4 ಸಬ್ಜೆಕ್ಟ್ ಬರ್ಸಿ ಜಗಳ ನಿಲ್ಸದ್ ಬಿಟ್ಟ ತಗೊಂಡೋಗಿರ್ತಾರೆ. ಇವ್ರು ಬಿಟ್ಬಿಡಿ ಅಂತ ಅಲ್ಲಿಗೆ ಅದು ಕೂಲ್ ಆಗಿರುತ್ತೆ, ಮಾತಾಡುದಿಲ್ಲ. ಅವನು ಜಗಳ ಆದ್ರೂ ಸಹ ಅವರೇ ಸಮಾಧಾನವಾಗಿ ಹತ್ರ ಬರ್ಬೇಕು. ಇವರೇ ರೀಸನ್ ಆಗ್ತಾರೆ ಕಡೆ ಕಡೆ. ಅವ್ರದ್ದು ಫೈಟಿಂಗ್ ಮಧ್ಯೆ ಬಿಡಿಸ್ಲಿಕ್ಕಂತ ಹೋದವರೇ ಮೇನ್ ರೀಸನ್ ಆಗ್ತಾರೆ. ನೆಕ್ಸ್ಟ್ ಒಪ್ಪತ್ತೀಯಾ? ಲೈಫ್ ಅಡ್ವೈಸ್ ಕೊಡೋದಲ್ಲಿ ಯಾರು ಬೆಸ್ಟ್ ಅಡ್ವೈಸ್ ಕೊಡ್ತಾರೆ? ಕೊಡ್ತಾರೆ, ಬಟ್ ಯಾರು ಕೇಳಲ್ಲ. ಇಲ್ಲ, ಅಡ್ವೈಸ್ ಅವ್ರು ಕೊಡೋದು ಜಾಸ್ತಿ. ಬಟ್ ಯಾರು ಕೇಳಲ್ಲ, ಅದು ಪ್ರಶ್ನೆ ಬೇರೆ. ಅದಂತೂ ಯಾರು ಹೇಳ್ತಿರ್ತಾರೆ, ನಾನು ಸುಮ್ಮನೆ ಬಡ್ಕೊತಾರೆ. ಇವ್ರ ಮಾತೆ ಕಮ್ಮಿ, ಆದ್ರೂ 1-2 ಹೇಳಿದ್ರೆ ಅದು 2 ಸಹ ನಡೀತದೆ. ಇವ್ರು ತುಂಬಾ ಹೇಳ್ತಾರಲ್ಲ, ಅದಕ್ಕೆ ಒಂದು ಸಾರಿ ಹೇಳೋದಿಲ್ಲ ನೀವೇ ಹೇಳ್ತಾರೆ, ಇವಳಿಗೆ ಹೇಳೋದಿಲ್ಲ. ಪಾಪ ಪಾಪ ನಿಜ. ಇದ್ರಲ್ಲಿ ಅಡ್ವೈಸ್ ಕೊಡೋದು ಇವ್ರೆ. ಆದ್ರೂ ಪಾಯಿಂಟ್ ಜಾಸ್ತಿ ಆಯ್ತು ಇವ್ರದ್ದು. ಇವ್ರದ್ದು 2, ಇವ್ರದ್ದು 1. ಹಾಗಾದ್ರೆ ಈಗ ಫೈನಲ್ ಕ್ವಶನ್ ಮಾಡುವ. ಸ್ಟ್ರಾಂಗ್ ಇರ್ಬೇಕು ಕ್ವಶನ್. ಸ್ಟ್ರಾಂಗ್ ಯಾವ್ದು ಸಾಕು, ಯಾವ ಫೀಲ್ಡ್ ಸಾಕು. ಈಗ ಎಂತಾದ್ರೆ ಒಂದು ಸ್ಪೆಷಲ್ ಲೊಕೇಶನ್ ಅವ್ರು ಯಾರ್ದಾದ್ರೆ ಈಗ ಮನೆಯವ್ರದ್ದು ಬರ್ಡೇ ಎಂತಾದ್ರೆ ಇರ್ತದೆ, ಅದು ಯಾರು ನೆನಪಲ್ಲಿ ಫಸ್ಟ್ ನೆನಪಿಟ್ಕೊಂಡು ಹೇಳ್ತಾರೆ? ಅಂದ್ರೆ ಈಗ ನೆಕ್ಸ್ಟ್ ಮಂತ್ ನಿಂದು ಬರ್ತುಂಟು, ಹಾಗೆ ಸೆಲೆಬ್ರೇಷನ್ಗೆ ಯಾರು ಫಸ್ಟ್ ರೆಡಿ ಇದ್ ಮಾಡಿ ನೆನಪಿಡ್ತಾರೆ? ಅಂದ್ರೆ ಇಲ್ಲಿ ಇದಕ್ಕೆ ಆನ್ಸರ್ ಎತ್ತ ಗೊತ್ತುಂಟಾ? ಈಗ ಯಾರದ್ ಬರ್ತದೆ ಅವರೇ 1 ತಿಂಗಳು ಮುಂಚೆ ನನ್ನ ನಾಡ್ದು ಬರ್ತಾ ನಮ್ಗೆ ಹಾಗಿಲ್ಲ, ನೆನ್ಪಿಡ್ಬೇಕಾಗಿಲ್ಲ. ಅವರೇ 1 ತಿಂಗಳು ಮುಂಚೆ ನಾಡ್ದು 22 ಬಂತು, ನಾಡ್ದು 15 ಬಂತು, ನಾಡ್ದು 8 ಬಂತು. ಅಲ್ಲಲ್ಲ, ನಂಗೆ ಸಹ ಹೇಳಿದ್ದಾರೆ ನಾಳೆ 15ಗೆ ಬಬ್ಲಿಂದ ಬರ್ತಾರೆ ಬಂತು, ಅದಾಗಿ ನೆಕ್ಸ್ಟ್ 1 ವಾರದಲ್ಲಿ ಕರೆಕ್ಟ್ ನಂದು ಬರ್ತದೆ ಅಂತ. ಇಲ್ಲಿ ನೆನ್ಪಿಡ್ಕೋಬೇಕಲ್ಲ. ಅವರಿಗೆ 1 ತಿಂಗಳ ಮುಂಚೆನೇ ಈಗ. ನೆಕ್ಸ್ಟ್ ಇದು ಕ್ವಶನ್ ಫೇಲ್ಯೂರ್ ಆಯ್ತು. ಇಬ್ರಿಗೆ 1 ಪಾಯಿಂಟ್. ಡ್ರಾ ಆಗಿಲ್ಲ ಇನ್ನೂ ಸಹ. ಇವರು ಲೀಡರ್ ಇದ್ದಾರೆ, ಇವನು ಸೋಲ್ತಾ ಇದ್ದಾನೆ. ನೆಕ್ಸ್ಟ್ ಕ್ವಶನ್, ಯಾರಿಗೆ ತುಂಬಾ ಬೇಗ ಸಿಟ್ಟು ಬರ್ತದೆ? ವಿದೌಟ್ ಡೌಟ್ ಇವರೇ. ಅದಕ್ಕಂತೂ ಪಾಯಿಂಟ್ ಹೇಳಿ. ಹೌದಾ, ಒಪ್ಕೊಳ್ತೀರಿ? ಅಣ್ಣ ಹೇಳು. ಅವ್ರಿಗೆ ನಾಗುದ ಈಗ? ಇಲ್ಲ, ಪಾಯಿಂಟ್ ಹೌದು. ಪಾಯಿಂಟ್ ಅವ್ರಿಗೆ ಹೋಗುದಲ್ಲ. ಇನ್ನು ನಾನೇ ಕೂಡ ಬರೆಯೋದು ತಂದೆ. ನಂಗೆ ಪಾಯಿಂಟ್ ಬರ್ಬೇಕಿತ್ತು, ಅವ್ರಿಗೆ ಹೋಯ್ತು ಈಗ.
ಅದಕ್ಕೆ ಎಂತ ಹೇಳ್ತಾರೆ ಅಂತ ಗಾಚರ ಗಂಡು ಮರ ತುಕ್ಕದಕ್ಕೆ ಹಾಕದ ಅಂತ ಅವ್ರು ಹೇಳಿದ್ ಕೇಳ್ತೀರಾ ಇನ್ನಾದ್ರೂ ಸಹ ಮರೆಯದೆ ಅಯ್ಯೋ ಬೇಡ ಇದು ಗೇಮ್ ಸ್ಟಾಪ್ ಮಾಡುವ ಆಯ್ತಾ ಹೇಗೆ? ಕೇಕ್ ಹೇಗ್ ಬಂದಿದೆ ನೋಡು ಬರ್ಲಿಲ್ವ ಅಲ್ಲೇ ಉಂಟು ಅದು ಉಬ್ಬುತ್ತ ಇಲ್ಲ ಅಂತೆ ಓ ಅದು ಉಬ್ತದೆ ಇನ್ನು ಅದು ಬೇಕದು ಉಬ್ಬು ಬೇಕಿತ್ತು ಅಲ್ಲೇ ಉಂಟು, ಅಲ್ಲ. ಮುಖ ತೋರ್ಸು. ಅದು ಅದು ಉಬ್ಬಲಿಕ್ಕೆ ಇನ್ನು ಸೈಕಲ್ ಪಂಚರ್ ಹಾಕೋ ಗಾಳಿ ಹಾಕ್ಬೇಕು ನಾನು ಮಲಗ್ತೇನೆ ವಾಪಸ್ ಇದ್ದೆ ಹೊರಗೆ ನಾವು ಮಲಗ್ತೇನೆ ಇದು ಬೇರೆಯವರಾದ್ರೆ ಮತ್ತೆ ಕೇಕ್ ಮಾಡುದಿಲ್ಲ ಮಾಡ್ತೇನೆ ನಾನು ಎಲ್ಲರ ಕಡೆ ಮಾಡೋದು ಬಟ್ ಏನ್ ಗೊತ್ತಾ ನಿಮ್ಗೆ ಯಾರು ಹೇಳೋದಿಲ್ಲ ನಾನು ನನ್ನ ನೀವು ಬಾಯಿನೇ ಮಾಡೋದು. ನೀವು ಎಲ್ಲ ಮಲಗಿದ ಮೇಲೆ ಮಾಡ್ತಾರ ಅವರು ಯಾಕಂದ್ರೆ ಕಾನ್ಸಂಟ್ರೇಷನ್ ಕರೆಕ್ಟ್ ಆಗಿರ್ತದೆ ನಂದು ಯಾಕೆ 2 ಸತಿ ಕೇಕ್ ಮಾಡಿ ಡಿಸ್ಟರ್ಬ್ ಮಾಡ್ತೀವಿ ಪಾಪ ಒಬ್ಬತ ಇಲ್ಲವಾ ಅವ್ರಾಗ್ಲೇ ಹೇಳಿದಾರೆ ಸೋಡಾ ಪೌಡರ್ ಮತ್ತೆ ಬಿಟ್ಟಿದೀನಿ ಅಂತ ಅದು ಹೇಗೆ ಹೋಗ್ಬೋತೀಗ ನಮ್ಗೆ ನೋಡು ಮಾಡೋದು ಮಾಡ್ತಾರಂತೆ ಯಾರಿಗೂ ಹೇಳದೆ ಮಾಡ್ತಾರಂತೆ ಪಾಪವ ಇದನ್ನ ಅಯ್ಯಂಗಾರ್ ಬೇಕ್ರಿ ಅವ್ರಿಗೆ ತೋರಿಸ್ಬೇಕು ಎಂತ ಮಾಡಿತು ಬಂಗಾರು ನೀವ್ ಯಾಕಾದ್ರೂ ಕೇಕ್ ಮಾಡ್ಲಿಕ್ಕೆ ಬಂದಂತ ಅನಿಸ್ತಿಲ್ವ ನಿಮ್ಗೆ ಪಾಪವ ನಂಗೆ ನೀವು ಡಿಸ್ಟರ್ಬ್ ಮಾಡ್ತಿರಲ್ಲ ಅಂತ ನಂಗೆ ಬೇಜಾರು ಅಷ್ಟೇ ಅಣ್ಣ ನೋಡ ಉಬ್ಬಲಿಕ್ಕೆ ಅದು ಫಸ್ಟ್ ಟೈಮ್ ಮಾಡಿದಾಗ ಉಬ್ಬು ಇರ್ಲಿಲ್ಲ ಬಟ್ ಟೇಸ್ಟ್ ಒಳ್ಳೆ ಇತ್ತು ಇಲ್ಲ ಇದು ಉಬ್ಲೇ ಇಲ್ಲ ಅಂದ್ರೆ ಇದು ಉಬ್ಬಿದ್ರೆ ಸಕ್ಕತ್ತಾಗಿ ಬಂದಿರೋದು ಆಕ್ಚುಲಿ ನಂಗೆ ಬೇಕಿಂಗ್ ಪೌಡರ್ ಸಿಗ್ಲಿಲ್ಲ ಇವತ್ತು ಬೇಕಿಂಗ್ ಸೋಡಾ ಸಿಕ್ಕಿತ್ತು ಅದು ಹಾಕಿಲ್ವಾ ಅಂತ ನಂಗೆ ಡೌಟ್ ಹಾಕಿದ ಮೇಲೆ ಡೌಟ್ ಅದೆರಡು ಹಾಕಿದ್ರೆ ಬೆಸ್ಟ್ ಆಗಿರೋದು ಈಗ ನಿಮ್ಗೆ ಆಲ್ರೆಡಿ ಗ್ಯಾರಂಟಿ ಆಯ್ತು ಅದು ಬೆಸ್ಟ್ ಬರುದಿಲ್ಲ ಅಂತ ಅದೇ ಈಗ ಆಲ್ರೆಡಿ 10 ಮಿನಿಟ್ಸ್ ಆಯ್ತು ಸ್ವಲ್ಪ ರುಬ್ಬೇಕಿತ್ತು ಅದ್ರ ಏನು ರುಬ್ಬೇ ಇಲ್ಲ ಎಲ್ಲೂ ಕೂಡ ಇನ್ 10 ಮಿನಿಟ್ಸ್ ಅಂತ ಕಾಯ್ತು ಅಣ್ಣ ಫಸ್ಟ್ ಅವರಿಗೆ 10 ಮಿನಿಟ್ಸ್ ಇರ್ಬೇಕಾ 20 ಮಿನಿಟ್ಸ್ ಇರ್ಬೇಕಾ ಅದೇ ಗೊತ್ತಿಲ್ಲ ಅದು 20 ಮಿನಿಟ್ 25 ಮಿನಿಟ್ಸ್ ಇಡ್ಬೋದು ಅದು ಪ್ರಾಬ್ಲಮ್ ಇಲ್ಲ ಓಪನ್ ಮಾಡಿ ನೋಡೋಣ ಓಪನ್ ಮಾಡಿ ಪ್ರಯೋಜನ ಇಲ್ಲ ನೋಡು, ಈಗ ಏನೇ ಆಗ್ಲಿ ಇವತ್ತಿನ finish ಆಗ್ಲಿ ಆಮೇಲೆ ನೋಡು. ಎಷ್ಟೊತ್ತಿಗೆ ಫಿನಿಶ್ ಆಗೋದಿದ್ದು ಇನ್ನೊಂದು 4 ಗಂಟೆಗೆ 12 ನಿಮಿಷ ಮತ್ತೆ ದೇವ್ರ ಮೇಲೆ ಭಾರ ಹಾಕಿ ತಿನ್ನುವ ಹೌದು ತಿನ್ಬೋದು ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ನಾನು ಕೊಡ್ತೇನೆ ನೀವು ತಿನ್ಬೋದು ಲಾಸ್ಟ್ ಟೈಮ್ ಕೊಟ್ಟಿದ್ರಿ ಬಟ್ ಇಲ್ಲ ಇದು ತಿನ್ಬೋದು ಬಟ್ ಉಬ್ಬಿದ್ರೆ ಚೆನ್ನಾಗಿ ಒಂಥರ ಸ್ಪಾಂಜ್ ತರ ಆಗ್ತಿತ್ತು ಲಾಸ್ಟ್ ಟೈಮ್ ಶುಗರ್ ಹಾಕ್ಲಿಲ್ಲ ಅಲ್ವಾ ಅದು ಸಾಕಿಲ್ಲ ಖಾಲಿ ಚಪ್ಪೆ ಅದು ಹಾಗೆ ಇದಾಗಿದ್ದು ಶುಗರ್ ಹಾಕಿದ್ರೆ ತಿನ್ಬೋದು ಈಗ ಅಲ್ಲ ನಾನು ಹೇಳಿದ್ದೇನೆ ಅವರಿಗೆ ಈ ಚಪ್ಪರ ಬನಾನದ ಎಂತ ಉಂಟು ಸ್ವೀಟ್ ಆಗ್ತದೆ ಕೈಯ ಕೊಟ್ಟೆ ಇಲ್ಲ ಚಾಕ್ಲೇಟ್ ಪೌಡರ್ ಸ್ವೀಟ್ ಚಾಕ್ಲೇಟ್ ಕೊಟ್ಟು ಸ್ವೀಟ್ ಕೈಯ ಚಾಕ್ಲೇಟ್ ಹಾಕಿದಿತ್ತಲ್ಲ ಅದು ಸ್ವೀಟ್ ಆಮೇಲೆ ಇದು ಹಾಕಿದಿತ್ತು ಅಂತ ಖರ್ಜೂರ ಸಾಕಾಗ್ತಿಲ್ಲ ಅದು ಡಿ ಮಾಡಿ ಖರ್ಜೂರ ಎಷ್ಟು ಸ್ವೀಟ್ ಇರ್ಬೋದು ಹೇಳು ನೀನು ಒಳ್ಳೆಲ್ಲ ಓಕೆ ಡನ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲ 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 ಇದೇ ಫೈನಲ್ ರಿಸಲ್ಟ್ ಏನಾಗಿರ್ಬೋದು ಸಕ್ಸಸ್ ಆಗಿರ್ಬೋದಾ ಹಾ ಅಂಡ್ ಇನ್ ಆಲ್ಸೋ ಫನ್ ಆಕ್ಟಿವಿಟೀಸ್ ಅಲ್ಲಿ ವಿನ್ ಆದ ಇಬ್ರು ಟೈ ಆಯ್ತಾರ ಒಂದ್ಸಲ ಅವ್ರು ಒಂದ್ಸಲ ಬಟ್ ಎನಿವೇ ಶೇಕ್ ಹ್ಯಾಂಡ್ ಮಾಡಿ ಹ್ಯಾಪಿ ಟೈಮ್ ಆಯ್ತು ಮಾಡ ಅಲ್ಲ ಫಸ್ಟ್ ತ್ರಲ್ಲಿ ಒಳ್ಳೆಯದು ಅವ್ರಿಗೆ ಸಿಕ್ಕಿತ್ತು ಕೈಯಲ್ಲ ಕರ್ಮ ಅಣ್ಣ ಮತ್ತೆ ಹಸ್ಬೆಂಡ್ ಇಬ್ರು ಸೇರಿ ಒಳ್ಳೆಯ ಎಂತ ಉಂಟು ನಮ್ಗೆ ನಿಮ್ಗೆ ಒಂದೊಂದು ಪೀಸ್ ಕೇಕ್ ಎಕ್ಸ್ಟ್ರಾ ಉಂಟಲ್ಲ ಅವ್ರು 1 ಲಕ್ಷ ಬಾಕಿ ಉಂಟು ಅದು ನಮ್ಗೆ ಅಷ್ಟು ಸಂಬಂಧ ಆಯ್ತಾ ಬಂಗಾರ 1 ಲಕ್ಷ ಕೊಡ್ತೆ ಅಂತ ಹೇಳಿದ್ದಾರೆ ಅವರಿಗಲ್ಲ ಸಿಕ್ಕಿದ್ದು ಹೌದು ಅವ್ನು ಪಾಯಿಂಟ್ ಸಿಕ್ಕಿದ್ದಾರೆ ಅವನು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಹೌದು ಕೌಶಿಕ್ ಪೆಂಡಿಂಗ್ ಉಂಟು 1 ಲಕ್ಷ ಕೊಡ್ತೆ ಅಂತ ಹೇಳಿದ್ದಿ ನಾನು ಅದರಲ್ಲಿ ಫೈನಲ್ ರಿಸಲ್ಟ್ ಆದ್ಮೇಲೆ ಮಾತಾಡೋಣ ರ್ಯಾಪಿಡ್ ಕೇಕ್ ಇದ್ದು ರಿಸಲ್ಟ್ ಬಂದಿದೆ ಎಕ್ಸಾಮ್ ಇದ್ದು ಪಾಸ್ ಆಫ್ ಫೇಲ್ ಅಂತ ಈಗ ನೋಡ್ಬೇಕು ಪಾಸ್ ಆದ್ರೆ ಎಲ್ರಿಗೂ ಚಾಕ್ಲೇಟ್ ಫೇಲ್ ಆದ್ರೆ ಎಲ್ರಿಗೂ ಕೇಕ್ ಇದೇ ಕೇಕ್ ತಿನ್ಬೇಕು ಅಷ್ಟೇ ಏ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತೇನೆ ಒಳ್ಳೆದು ಬಂದಿದೆ ಆಯ್ತಾಯ್ತಾ ಪರಿಮಳಕ್ಕೆ ಹೌದು ಫುಲ್ ಪೂರ್ಣಸ್ ಅಲ್ಲ ಬಟ್ ಎಕ್ಸ್ಪೆಕ್ಟೆಡ್ ಅಲ್ಲ ಉಬ್ಬಿದೆ ಉಬ್ಬಿದೆ ಸ್ವಲ್ಪ ಉಬ್ಬಿದೆ ಆಕ್ಚುಲಿ ಬೇಕಿಂಗ್ ಸೋಡಾದ ಉಬ್ಬಿದೆ ಬೇಕಿಂಗ್ ಪೌಡರ್ ಹಾಕಿದ್ರೆ ಇನ್ನು ಒಳ್ಳೆ ಬರ್ತಿತ್ತೇನ ಅದು ಹಾಕ್ಲಿಲ್ಲ ಸಿಗ್ಲಿಲ್ಲ ಫೈನಲ್ ಹೇಗೆ ಬಂದಿದೆ ಏ ಬ್ಲಫಿ
ಗಾರ್ಲಿಕ್ ಹಾಕಿದೆ, ಲೇಯರ್ ಸಕ್ಕದಾಗಿ ಬಂದಿದೆ. ಅದು ಬೇಕಿಂಗ್ ಸೋಡಾ ಇದ್ದಿದ್ರೆ ಮಾಡಿ ಇನ್ನು ಸಕ್ಕದಾಗಿ ಬರೋದು. ಫಸ್ಟ್ ಮಾಡಿದವರು ತಿಂದಿಯಾ ಹೇಗೆ? ನಂಬಿಕೆ ಇಲ್ಲ ಮಾರ್ರೆ ಇವರಿಗೆಲ್ಲ. ಹಾಗೆ ತೆಗಿಯೋದು ಹೀಗೆ ಬಿಸಿಲ್ಲ. ಹಾಂ, ರಿವ್ಯೂ ಕೊಡಿ. ರಿವ್ಯೂ ಕೊಡ್ಲಿಕ್ಕೆ ಅಲ್ಲ, ಒಳ್ಳೆದಿದ್ರೆ ರಿವ್ಯೂ ಕೊಡಬಹುದು, ತಿನ್ಲಿಕ್ಕೆ ಆಗದಿದ್ರೆ ಫಸ್ಟ್ ಎಕ್ಸ್ಪ್ರೆಷನ್ ಹೇಗೆ ಉಂಟು ನೋಡು. ಅಲ್ಲಲ್ಲ, ಇಲ್ಲಿ ರಿವ್ಯೂ ಕೊಡ್ತಿದ್ದಾರೆ. ಎಸ್, ರಿವ್ಯೂ ಪ್ಲೀಸ್. ಅವರು ತಿನ್ನೋದು ಆ್ಯಕ್ಚುಲಿ ಒಳ್ಳೆ ಉಂಟು ಹೇಳ್ತಿದ್ದಾರೆ. ತಿಂದು ಹೇಗೆ ಹೇಳ್ತಾರೆ ನೋಡುವ. ತಿನ್ಬೋದು, ನಿಜ ಹೇಳ್ತೇನೆ, ಸಕ್ಕತ್ತಾಗಿ ಉಂಟು. ಮತ್ತೆ ಬೇಕಿಂಗ್ ಪೌಡರ್ ಇದ್ದಿದ್ರೆ ಮಾತ್ರ ಉಪ್ಪಿ ಬರ್ತಿದೆ, ಸಕ್ಕತ್ತಾಗಿ ಬರ್ತದೆ. ಇರೋದನ್ನ ಹೇಳ್ತೀನಿ. ಅಲ್ಲ, ಒಳ್ಳೆದುಂಟು, ತಿನ್ಲಿಕ್ಕೆ ಆಗದೇ ಇರುವ ಥರ ಇಲ್ಲ, ಚಂದ ಬಂದಿದೆ. ಅದೇ ಸಾಫ್ಟ್ನೆಸ್ ಇಲ್ಲ ಅನ್ಸುತ್ತೆ. ಫ್ಲಫ್ ಇಲ್ಲ, ಅರ್ಥ ಆಯ್ತಾ? ಫ್ಲಫ್ ಇದ್ದಿದ್ರೆ ಇನ್ನು ಒಳ್ಳೆ ಆಗ್ತದೆ ತಿನ್ಲಿಕ್ಕೆ. ಫ್ಲಫ್ ಇಲ್ಲ, ಯಾಕಂದ್ರೆ ಸೋಡಾ ಇದು ಅಲ್ಲ, ಒಮ್ಮೆ ಹೀಗೆ ಬರೋದು ಇನ್ನೇ ಫ್ಲಫ್ ಬರ್ತದೆ. ಸ್ಪಾಂಜ್ ಆಗ್ತಿತ್ತು ನಾನು ನೋಡಿ. ಬಟ್ ಓಕೆ, ಬೆಸ್ಟ್ ಒಂದು ಮಾಡ ಮಾರ್ಕ್ ನನಗೆ 70 ಆಗಲೇ ಇರುತ್ತಲ್ಲ, 70 100 ಓಕೆ, ಚಲೋ ಬಾಯ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಫಾಲೋ ಅಸ್.